ಒಂದು ವರ್ಸ್ ಅಂತ ಹೇಳಿದ್ರೆ ಅದನ್ನು ಯಾವುದು ಕರ್ವಾನ ಅದೇ ನಿರ್ದೇಶಕರು ಪ್ರಪಂಚ ಅಕ್ಕಪಕ್ಕದ ಪ್ರಪಂಚ ಆಗಿರುತ್ತೆ. ಆದರೆ ಅದಕ್ಕೂ ಏನು ಲಿಂಕ್ ಇಲ್ಲ. ಈ ಸಿನಿಮಾದಲ್ಲಿ ಒಂದು ಮನೆ ತೋರಿಸಿದ್ದೀವಿ ನಾವು ಎಲ್ಲ ಪೋಸ್ಟ್ರಲ್ಲೂ ಒಂದು ಮನೆ ಫಾಲೋ ಮಾಡಿದ್ದೀವಿ ನೋಡಿ. ಯಾಕೆ ಅಂತಂತಂದರೆ ಈ ಸಿನಿಮಾದಲ್ಲಿ ಆ ಬಂಗ್ಲೋ ಇದೆಯಲ್ಲ, ಅದು ಒಂದು ಲೊಕೇಶನ್ ಅಲ್ಲ, ಒಂದು ಪ್ರಾಪರ್ಟಿ ಅಲ್ಲ, ಒಂದು ಕ್ಯಾರೆಕ್ಟರ್. ಈ ಸಿನಿಮಾದಲ್ಲಿ ಜಡೇಜಾ ಇದ್ದಾರಲ್ಲ ಅವ್ರದ್ದಂಥದ್ದು. ಅಂದರೆ ಅವರು ಆ್ಯಕ್ಚುಲಿ ಒಂದು ರಾಯಲ್ ಫ್ಯಾಮಿಲಿ. ಅದು ಅಜಯ್ ಜಡೇಜಾ ಇದ್ದಾರಲ್ಲ, ಅಜಯ್ ಜಡೇಜಾ ಅವರ ಪ್ರಾಪರ್ಟಿ ಅಂಥದ್ದು. ಈ ಸಲ ಏನಾಯಿತು ಗೊತ್ತಿಲ್ಲ, ಅದು ಕೋಇನ್ಸಿಡೆನ್ಸಾ ಅಥವಾ ಒಂದು ಶಕ್ತಿನೋ ಏನು ಗೊತ್ತಿಲ್ಲ. ಒಂದು ಸಲ ಹೇಳ್ತೀನಿ ಅದನ್ನು. ಶೂಟಿಂಗ್ ಟೈಮಲ್ಲಿ ಒಂದು ಸ್ಟುಡಿಯೋದಲ್ಲಿ ಶೂಟ್ ಮಾಡ್ತಾಯಿದ್ವಿ. ನಾನು ಕ್ಯಾರವನಲ್ಲಿ ರೆಡಿ ಆಗ್ತಾಯಿದ್ದೆ. ನಾನು ಬಂದೆ ಫಸ್ಟ್ ಬಂದು ಒಂದು ಸಲ ಎಲ್ಲರಿಗೂ ಹಾಯ್ ಅಂತ ಹಿಂಗೆ ಹೇಳಿ ಮಾತಾಡಿ ಮತ್ತೆ ನಾನು ಕ್ಯಾರವನ್ಗೆ ಹೋಗ್ತೀನಿ. ಬಂದಾಗ ಜೀಸಸ್ದು ಒಂದು ಶಾರ್ಟ್ ತೆಗಿತಾಯಿದ್ರು, ಒಂದು ಫೋಟೋ ಇರುತ್ತೆ, ಜೀಸಸ್ದು ಒಂದು ಶಾರ್ಟ್ ತೆಗಿತಾಯಿದ್ರು. ನಾನು ನೋಡಿದೆ ಅದನ್ನು. ಅಂದರೆ ಅದನ್ನೆಲ್ಲ ರೆಡಿ ಆಗ್ತಾಯಿದ್ರು, ಆ ಕ್ಯಾಮ್ರಾ ಇಟ್ಕೊಂಡು. ನಾನು ಅಂತ ರೆಡಿ ಸರ್ ನಿಮ್ಮದು ನೆಕ್ಸ್ಟ್ ಶಾರ್ಟೇ ನಿಮ್ದು ಇರುತ್ತೆ ಅಂತಂದರು. ನಾನು ರೆಡಿ ಆಗೋದಕ್ಕೆ ಅಂತ ನಾನು ರೆಡಿ ಆಗಿದ್ದೆ ಆಲ್ಮೋಸ್ಟ್. ಜೀಸಸ್ ಶಾರ್ಟ್ ತೆಗೆಯೋದು ಎಷ್ಟೊತ್ತಾಗುತ್ತೆ, ಒಂದು ದೇವರಿನ ಶಾರ್ಟ್ ತೆಗೆಯೋದಷ್ಟು ಒಂದು 10 ನಿಮಿಷ. ನಾನು ಕಾಯ್ತಾನೆ ಇದ್ದೀನಿ ಕ್ಯಾರವನ್ನಲ್ಲಿ. ನಾನು ಏನು ಅಂತಂದೆ. ಇಲ್ಲ ಅಣ್ಣ ಲೈಟಿಂಗ್ ರೆಡಿ ಮಾಡ್ತಾವ್ರೆ. ಏನು ಅಂತಂದರೆ ಶಾರ್ಟ್ ತೆಗಿಯೋ ಟೈಮಲ್ಲಿ ಅಲ್ಲಿ ಮೇಲ್ಗಡೆ ಈ ಇದು ನಡೆದಾಡ್ತಾರಲ್ಲ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ, ಲೈಟ್ ಕಟ್ಟುವಂಥದ್ದು, ಅದಕ್ಕೆಲ್ಲ ಗೋಡ ಅದು ಕಟ್ಟಾಗಿ ಇದಾಗ್ಬಿಡ್ತು. ಅಣ್ಣ ಇವತ್ತು ಶೂಟಿಂಗ್ ಇಲ್ಲ ಅಂದರು. ಶೂಟಿಂಗ್ ಪ್ಯಾಕಪ್ ಇವತ್ತು. ಶಾರ್ಟೇ ತೆಗ್ದಿಲ್ಲ ನಾವು. ಪ್ಯಾಕಪ್ಪ ಯಾಕೆ ಅಂದರೆ ಅದು ಟೋಟಲ್ ಅಲ್ಲಿ ಮೇಲ್ಗಡೆ ಇರೋಂಥ ಗೋಡ ಕಟ್ಟಾಗಿ ಇದಾಗೋಯ್ತು. ನಾನು ಹಂಗೆ ಓಡಿ ಬಂದೆ ಸೆಟ್ಗೆ. ನವನೀತ್ ಏನು ಪ್ಯಾಕಪ್ ಅಂತೆ ಅಂತ. ಸರ್ ಅಲ್ಲಿ ನೋಡಿ ಅಂತಂದರು. ಎಲ್ಲ ಫುಲ್ ಟಪ್ ಅಂತ ಕಟ್ಟಾಗಿತ್ತು. ಆವಾಗ ನವನೀತ್ ಅವ್ರು ನನಗೊಂದು ವಿಚಾರ ಹೇಳಿದ್ರು. ಸರ್ ಒಂಚೂರು ಲೇಟ್ ಆಯಿತು ನಮ್ಮದು ಶಾರ್ಟು. ಆ ಶಾರ್ಟ್ ಲೇಟ್ ಆಗಿದ್ದೇ ಒಳ್ಳೇದಾಯಿತು ಸರ್. ಯಾಕೆ ಅಂತ ಕೇಳಿ, ಆ ಜೀಸಸ್ ಫೋಟೋ ಹಿಂಗೆ ತೆಗಿತಾ ಇದ್ರಲ್ಲ ಶೂಟಿಂಗು, ಆ ಶೂಟ್ ಆನ್ ಟೇಕಲ್ಲೇ ಆ ಫೋಟೋ ಹಿಂಗೆ, ಅಂದರೆ ಹಿಂದ್ಗಡೆ ಒಂದು ಮಳೆ ಕಳಿಸ್ಕೊಂಡು ಹಿಂಗೆ ಬಿದ್ದೋಗಿತ್ತಂತೆ. ಅಂದರೆ ಹಿಂಗೆ ತಿರ್ಕೊಂಡ್ಬಿಡ್ತು ಸರ್. ಅದನ್ನು ರೆಡಿ ಮಾಡೋದಕ್ಕೆ ಅಂತ ಹಿಂದೆ ಮಳೆ ಹೊಡೆಯೋದಕ್ಕೆ ಅಂತ ಹೋದರು. ಅಲ್ಲಿ ಟೈಮ್ ಆಯಿತು. ಆ ಟೈಮಲ್ಲಿ ಅದು ಕರೆಕ್ಟಾಗಿ ಅದು ಕಟ್ಟಾಯಿತು. ಅಕಸ್ಮಾತ್ ಏನಾದ್ರೂ ಆಗಿದ್ದರೆ ಅಲ್ಲಿ ಏನೋ ಗೊತ್ತಿಲ್ಲ ನಮಗೆ, ಬಟ್ ದೇವರೇ ತಪ್ಪಿಸಿದ್ನೋ ಏನೋ ಗೊತ್ತಿಲ್ಲ ಸರ್ ಅಂತ ಅನ್ನೋವಂಥದ್ದು. 31 ಡಿಸೆಂಬರ್ ಅದು ಕರೆಕ್ಟ್ ನೋಡಿ. ನೀವಿದ್ರೆ ಅವತ್ತು ನಾನು ರೆಡಿ ಆಗಿದ್ದೆ ಆ್ಯಕ್ಚುಲಿ. ನೋಡಿ ಅದು ಕೋಇನ್ಸಿಡೆನ್ಸ್ ಅಂತ ಹೇಳೋಣ, ಅಥವಾ ದೇವರ ಒಂದು ಸೂಚನೆ ಕೊಡ್ತಾರಂತೆ, ಅದನ್ನು ತಪ್ಪಿಸಿದ್ದು ದೇವರೇನಾ ಅಂತ ಅನ್ನೋವಂಥದ್ದು ಭಾಳ ಇದಂಗೆ ಆಗುತ್ತೆ. ಇದೊಂದು ಚಿಕ್ಕ ಇನ್ಸಿಡೆಂಟ್ ನನ್ನ ಅನುಭವದ ನಾನು ಇದ್ದೆ ಅವತ್ತು. ಅದಕ್ಕೋಸ್ಕರ ನೀವು ಇದ್ರಿ ಅಂತ. ಓಕೆ, ಐ ಥಿಂಕ್ ವೇದಿಕೆ ಮೇಲಿರುವಂಥ ಎಲ್ಲ ಕಲಾವಿದರಿಗೂ ಮತ್ತು ನಿರ್ಮಾಪಕರು ನನ್ನ ಪ್ರಶ್ನೆ. ಕರ್ವ 2 ಸೂಪರ್ ಹಿಟ್ ಸಿನಿಮಾ. ಕರ್ವ ಚಿತ್ರವನ್ನು ನೀವೆಲ್ಲರೂ ನೋಡಿರುವಂಥದ್ದೇ ಅನ್ಕೊತೀನಿ. ನಾನೊಬ್ಬ ಆಡಿಯನ್ ಆಗಿ ಸಿನಿಮಾದ ಟ್ರೈಲರ್ ನೋಡ್ತಾ ಇದ್ರೆ ನನಗೆ ಚೂಮ್ ಅಂತ ಬಂದ್ಬಿಟ್ಟು ಕರ್ವಾದ ಪ್ರೀಕ್ವೆಲ್ ಅಂತ ಅನ್ನಿಸ್ತಾ ಇದೆ. ಯಾಕೆ ಅನ್ನೋದನ್ನ ಹೇಳ್ತೀನಿ, ನನಗೆ ಅನ್ಸಿರೋದನ್ನ ಹೇಳ್ತೀನಿ. ಅವರ ಪಾತ್ರ, ಮಹಾರಾಣಿ ಪಾತ್ರ ಬರುವಂಥದ್ದು ಕರ್ವಾದಲ್ಲಿ ಎಂಡ್ ಆಗೋದು ಆ ಪಾತ್ರದಿಂದನೇ. ಮನೆ ತೋರಿಸಿರುವಂಥದ್ದು, ಮನೆಯ ಲಕ್ಷಣಗಳು ಪ್ರತಿಯೊಂದು ಕೂಡ ಕರ್ವಾದ ಪ್ರೀಕ್ವೆಲ್ ತರ ನಮಗೆ ಕಾಣಿಸ್ತಾ ಇದೆ. ಸೊ ಈ ಚಿತ್ರ ಕರ್ವಾದ ಪ್ರೀಕ್ವೆಲ್. ಟೈಟಲ್ ಏನಾದರೂ ಚೇಂಜ್ ಮಾಡಿ ಬರ್ತಿರೋಂಥದ್ದ ಅಥವಾ ಇದು ಬೇರೆನಾ? ಯಾಕೆಂದ್ರೆ ಒಬ್ಬರೇ ಡೈರೆಕ್ಟ್ರು, ಒಂದೇ ಜಾನರ್, ಕಲಾವಿದರು ಮಾತ್ರ ಬೇರೆ ಇದ್ದಾರೆ ಬಿಟ್ರೆ ಇದು ಕರ್ವಾ 2. ಕರೆಕ್ಟ್. ಇದು ಬಹಳಷ್ಟು ಜನಕ್ಕೆ ಕರ್ವಾ ನೋಡಿದಂಥವ್ರು, ಕರ್ವಾನ ಇಷ್ಟಪಟ್ಟು ಎಂಜಾಯ್ ಮಾಡಿದಂಥವ್ರು ಎಲ್ಲರಿಗೂ. ಯಾಕಂದರೆ ಕರ್ವಾ ಯಾರೂ ಮರ್ತಿಲ್ಲ, ಅದನ್ನು ಮರೆಯುವಂಥ ಸಿನಿಮಾನೂ ಅಲ್ಲ. ಅದು ಅಷ್ಟು ಚಂದ ಕಟ್ಕೊಟ್ಟಿದ್ದಂಥ ತಂಡ ಅದು ಕರ್ವಾ ಅನ್ನುವ ಒಂದು ಪ್ರಪಂಚ ಅಂತ ಹೇಳ್ತೀನಿ. ಈಗ ಒಂದು ವರ್ಸ್ ಅಂತ ಹೇಳಿದ್ರೆ ಅದನ್ನು ಯಾವುದು ಕರ್ವಾನ ಅದೇ ನಿರ್ದೇಶಕರು ಪ್ರಪಂಚ ಅಕ್ಕಪಕ್ಕದ ಪ್ರಪಂಚ ಆಗಿರುತ್ತೆ. ಆದರೆ ಅದಕ್ಕೂ ಏನು ಲಿಂಕ್ ಇಲ್ಲ. ಆಮೇಲೆ ಯೂಶಲಿ ನೋಡಿ ಸರ್, ದೆವ್ವದ ಸಿನಿಮಾಗಳಲ್ಲಿ ಒಂದಿಷ್ಟು ಕಾಮನ್ ಫ್ಯಾಕ್ಟರ್ಸ್ ಇದ್ದೇ ಇರುತ್ತೆ. ಒಂದು ಬಂಗ್ಲೆ ಒಂದು ಬಂಗ್ಲೆ, ವೈಟ್ ಡ್ರೆಸ್ಸಿಂದು ಒಂದು ಇದು, ಆ ಥರದ್ದು ಒಂದಿಷ್ಟು ಕಾಮನ್ ಫ್ಯಾಕ್ಟರ್ಸ್ ಇದ್ದೇ ಇರುತ್ತೆ. ನಾವು ಅದನ್ನು ತೆಗಿಯೋಕ್ಕಾಗದೇ ಇಲ್ಲ ಸರ್. ನಾನು ಇನ್ನೊಂದು ಹೇಳ್ತೀನಿ, ಸಾರಿ, ನಿಮ್ಮ ಕ್ವಶನನ್ನು ನಾನು ಡೈವರ್ಟ್ ಮಾಡಿದೆ ಅನ್ಕೋಬೇಡಿ. ನನಗೆ ಇನ್ನೊಂದೇನೋ ಹೇಳಬೇಕು ಅಂತ ಅನ್ನಿಸ್ತು. ಇವಾಗ ನಾನು ಹೇಳ್ತಾ ನೀವು ಮನೆ ಅಂತ ಹೇಳಿದ್ರಲ್ಲ, ಈ ಸಿನಿಮಾದಲ್ಲಿ ಒಂದು ಮನೆ ತೋರಿಸಿದ್ದೀವಿ ನಾವು ಎಲ್ಲ ಪೋಸ್ಟ್ರಲ್ಲೂ ಒಂದು ಮನೆ ಫಾಲೋ ಮಾಡಿದ್ದೀವಿ ನೋಡಿ. ಯಾಕೆ ಅಂತಂತಂದರೆ ಈ ಸಿನಿಮಾದಲ್ಲಿ
ಆ ಬಂಗ್ಲೋ ಇದೆಯಲ್ಲ ಅದು ಒಂದು ಲೊಕೇಶನ್ ಅಲ್ಲ, ಒಂದು ಪ್ರಾಪರ್ಟಿ ಅಲ್ಲ, ಒಂದು ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ. ಆ ಬಂಗ್ಲೆ ಒಂದು ಕ್ಯಾರೆಕ್ಟರ್ ರೀ. ಯಾಕೆ ಸರ್ ಎಲ್ಲದರಲ್ಲೂ ಅದನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಅಂತ ಅನ್ನೋದಾಯಿತು ಅಂತಂದರೆ, ಭಾಳ ಚಂದ ನಾಟ್ ಇದೆ. ಆ ಬಂಗ್ಲೆ ಏನು ಪಾತ್ರ ವಹಿಸುತ್ತೆ ಅಂತ ಅನ್ನೋವಂಥದ್ದು. ಅಲ್ಲೂ ಕೂಡ ಒಂದು ಬಂಗ್ಲೆ ಇದಿತ್ತು ಕರ್ವಾದಲ್ಲಿ. ಆ್ಯಕ್ಚುಲಿ ನಾವು ಏನು ಅಂದ್ಕೊಂಡ್ವಿ, ಕರ್ವಾ ಶೂಟಿಂಗ್ ಮಾಡಿದ್ರಲ್ಲ ಯಾವುದೋ ಬಂಗ್ಲೆ, ಆ ಬಂಗ್ಲೆಲೇ ಮಾಡೋಣ ಅಂತ ನಾನೇ ಅದನ್ನು ಸಜೆಸ್ಟ್ ಮಾಡಿದ್ದು ಫಸ್ಟು. ನಾವೇ ಎಷ್ಟು ಚಂದ ಇದೆ ರೀ ಅದು ಊಟಿಲಿ ಅಂತದ್ದು. ಹಾಂ, ಅದು ಊಟಿಯಲ್ಲಿ ಯಾವುದೋ ಮಹಾರಾಜರ ಇವರು ಜಡೇಜಾ ಇದ್ದಾರಲ್ಲ, ಕ್ರಿಕೆಟರ್ ಜಡೇಜಾ ಇದ್ದಾರಲ್ಲ ಅವ್ರದ್ದಂಥದ್ದು. ಅಂದರೆ ಅವರು ಆ್ಯಕ್ಚುಲಿ ಒಂದು ರಾಯಲ್ ಫ್ಯಾಮಿಲಿ ಅದು. ಅಜಯ್ ಜಡೇಜಾ ಇದ್ದಾರಲ್ಲ, ಅಜಯ್ ಜಡೇಜಾ ಅವರ ಪ್ರಾಪರ್ಟಿ ಅಂಥದ್ದು. ನಾನು ಸುಮಾರು ಪಿಕ್ಚರ್ ಶೂಟಿಂಗ್ ಮಾಡಿದ್ದೀನಿ ಅಲ್ಲಿ, ಎಲ್ಲಿ ಅಲ್ಲಿ ಊಟಿಯಲ್ಲಿ. ಅಲ್ಲೇ ಮಾಡಿಬಿಡೋಣ ರೀ ಅಂತಂದರು. ಅವಾಗಿಂದಾನೂ ಒಂದು ಚಿಕ್ಕದು ಸರ್ ಇಲ್ಲ ಕನೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ, ಅದೆಲ್ಲ ನಮ್ಮದು ಪಿಕ್ಚರು. ಆದರೂ ಕೂಡ ಕರ್ವಾದ ನೋಡಿ, ಅದು ಇಲ್ಲದಿದ್ರೂ ಕೂಡ ಇವತ್ತು ಕರ್ವಾ ಕನೆಕ್ಟ್ ಆಗ್ತಾ ಇದೆ. ಆದರೆ ಕರ್ವಾ ಆ ವರ್ಲ್ಡಿನ ಅಂಶ ಸ್ವಲ್ಪ ಕಾಣಿಸ್ಬೋದು. ಆ ವರ್ಲ್ಡಿಗೆ ಸೇರೋವಂಥ ಇನ್ನೊಂದು ಪಿಕ್ಚರ್ ಆದ್ರೂ ಕರ್ವಾದ ಯಾವುದೇ ಪ್ರೀಕ್ವೆಲ್ ಅಥವಾ ಸೀಕ್ವೆಲ್ ಅಲ್ಲ ಸರ್. ಬೀಟ್ ಪ್ಲಸ್ ಕರ್ನಾಟಕ.